ಕುಂದರ್ ಬರ್ತಾರ ಅಣ್ಣ, ಕರಿತೀನಿ ಒಳಗದಾರ. ಏನ್ರಿ ಲಲಿತಾ ಬಂದಾಳ? ಹೌದಾ? ಹಾ, ಕುಂದರ್ಸ್ ಬಂದೆ. ಒಂದ ಮಿನಿಟ್ ಮ್ಯಾಗ ಹಂಗೆ ಹಾಕೊಂಡ್ಬರ್ತೀನಿ. ಲಲಿತಾ ಕುಂದ್ರ, 2 ನಿಮಿಷ ಒಂಚೂರು ಚಾ ತರ್ತೇನೆ. ಅಯ್ಯೋ ಅದಕ್ಕೆಮ್ಮ ಚಾಗಿ ಏನು ಬೇಡ ಅಂದ್ರ ಮಧ್ಯಾಹ್ನ ಹೊತ್ತಾತಲ್ಲ, ಊಟನ ಮಾಡಿಬಿಟ್ರತ್ತ, ಮತ್ತೆ ಯಾಕೆ ಚಾ? ಹೌದಿಲ್ಲ? ಹೌದು, ನೀ ಹೇಳೋದು ಬರಬರಿನೇ ಆಯ್ತು. ಒಮ್ಮಕ್ಲೆ ಉಂಡು ಬಿಡವಂತೆ. ನನಗೇನು ಗೊತ್ತು ನೀ ಬರೋದು ಮಾಡು. ಹಂಗೆ ಇವತ್ತು ಸಪ್ಪಿನ ಸಾರ ಮಾಡಿದ್ದೆ. ನಿನಗೆ ಎಷ್ಟು ಇಷ್ಟ ಅದು ಸಾರು ಅಂದ್ರೆ, ಅದು ಬಸಳಿ ಸಪ್ಪಿನ ಸಾರು ಅಂದ್ರೆ ಇವತ್ತು ಅದನ್ನ ಮಾಡಿದ್ದೆ. ಚಲೋ ಆಯ್ತು ನೀ ಬಂದಿದ್ದೆ. ಹೌದಾ? ಹಂಗಾರೆ ಚಲೋ ದಿನಾನ ಬಂದೇನು ಬಿಡು. ಹಂಗಾರೆ ನಾನು ಮತ್ತೆ ಇದು ನಿನ್ನ ಗಂಡ ಬರಲಿಲ್ಲ? ಲಲಿತಾ, ಏನವ ಅಪರೂಪ ಆಗಿಬಿಟ್ಟು, ಎಷ್ಟು ದಿನ ಆತ ಬರ್ಲಾರ್ದ ನೀನು? ಹ್ಞೂ ಅಣ್ಣ. ಅಂದಂಗೆ ನನ್ನ ಸಸಿ ಏನು ಮಾಡತ್ತಾಳ? ನಿನ್ನ ಸಸಿ ಇಲ್ಲ ಸಾಲಿಗೆ ಹೋಗ್ಯಾಳ, ಕಾಲೇಜಿಗೆ ಬರ್ತಾಳೆ. ಸೆಕೆಂಡ್ ಇಯರ್ ಓದಿಂದೆ ಮುಗಿಸ್ಬಿಡೋಣ. ಇಲ್ಲಿಗೆ ನಾ ಎದಕ್ಕೆ ಬಂದೆ ಅಂದ್ರೆ ಅಣ್ಣ, ಈಗ ಆತೀಗ ಸಾಕಿದ 12ನೇ ಮುಗೀತಂದ್ರೆ ಸಾಕೇನು ಮುಂದೆ ಓದೋದೇನು ಬೇಡ. ಈಗ ನನ್ನ ಮಗನೂ ಈಗ ಒಂದು 4 ದಿನ ಆತ ಅವಂಗೂ ನಾವು ಕೆಲಸ ಕೆಲ್ಸ್ಕೊಂಟಾನೀಗ. ಹಾಗಾಗಿ ಅದೊಂದು ಚಿಂತಿಲ್ಲ ನನಗೆ. ಅದಕ್ಕೆ ಇಬ್ಬರಿಗೂ ಮತ್ತು ಈಗ ಹೆಂಗಿದ್ರು ಲಗ್ನ ಆಗೈತಿ, ಸಣ್ಣಂದಿರ್ತ ಬಾಲ್ಯ ಮಾಡಿಬಿಟ್ಟೇವು ನಾವು. ನಮ್ಮಪ್ಪ ನಮ್ಮವ್ವಾರ ಅದು ಬದುಕಿದ್ದಾಗಣ್ಣ. ಹೌದಾ? ಈಗ ಇಬ್ಬರಿಗೂ ಹೇಳಿ ಬಾಳೆ ಹಚ್ಚಿಬಿಡೋನು. ಏನು ಇನ್ನೊಮ್ಮೆ ಶಾಸ್ತ್ರೋಕ್ತವಾಗಿ ಅಂದರೆ ಸಣ್ಣಂದಿರ್ತಾನೆ ಶಾಸ್ತ್ರೋಕ್ತವಾಗಿ ಲಗ್ನ ಮಾಡಿರೋದು ನಾವು. ಹೌದಿಲ್ಲಣ್ಣ? ಈಗ ಇನ್ನೊಮ್ಮೆ ಏನಾರ ಮತ್ತೆ ಗುಡಿಯಾಗ ಅಕ್ಕಿ ಕಾಳು ಹಾಕನೋ ಏನು ಬೇಡ? ಬೇಡ. ನೀ ಹೇಳಿದಿಲ್ಲೀಗ ನಾನು ನನ್ನ ಮಗಳಿಗೆ, ಯಾಕಂದ್ರೆ ಈ ಓದು ತೆಲಿಗತ್ತಲ್ಲ ಅಂತೇಳಿ ಇಬ್ಬರಿಗೆ ಲಗ್ನ ಆಗಿದ್ದ ವಿಚಾರ ನೀನು ಹೇಳಿಲ್ಲ ನಿನ್ನ ಮಗ್ಗ, ನಾನು ಹೇಳಿಲ್ಲ ನನ್ನ ಮಗಳಿಗೆ. ಈಗ ಹೇಳೋಣಂತ, ಅದಕ್ಕೇನಂತ ನನ್ನ ಮಗಳು ಬರಲಿ ಕಾಲೇಜಿಂದ ಹೇಳೋಣ. ನಿಂದು ನೋಡುವ ಸಣ್ಣಂದ ಮದುವೆ ಮಾಡೇವಿ, ಹುಡುಗನಂತರೂ ಆಕಿ ನೋಡ್ಯಾಳ ಗೊತ್ತೈತಿ, ಅವನ ನಿನ್ ಗಂಡ ಅಂತ ಹೇಳಿದ್ರತ್ತು. ನೀನು ನಿನ್ನ ಮಗ್ ಹೇಳು, ಮುಗಿದೋತು. ವಿದ್ಯಾಭ್ಯಾಸನೂ ಮುಗಿದೈತಿ, ಬಾಳೆ ಕಚ್ಚಿಬಿಡೋಣಂತ. ಒಂದು ಇಬ್ಬರನ್ನು ಕುಂದ್ರಿಸಿ ನಾವೊಂದು 5-10 ಮಂದಿ ಕರಿತೀನಿ. ಇಲ್ಲೇ ಒಣೆನಾರನ್ನ ಆರತಿ ಮಾಡ್ತಾರ, ಉಡಕ್ಕಿ ಹಾಕ್ತೀವಿ, ಕರ್ಕೊಂಡು ಹೋಗ್ಬಿಡು ನಿನ್ ಸೊಸಿ ನೀನು. ಹಂಗಂತೀಯ ಅಣ್ಣ? ಸರಿ ಆತಪ್ಪ. ಹಂಗಾರೆ ನೀ ಇಷ್ಟು ಹೇಳಿದೆ ಅಂದ್ರೆ ಮತ್ತೆ ಆತ್ ಮುಗೀತು. ಮತ್ತು ನೀ ಹೇಳ್ದಂಗೆ ನಾ ಮಾಡಕ್ಕಿ ಏನ ತಂಗಾರ ನನ್ನ ಮಗ ನಾನು ಲಗ್ನ ಆಗಿದ್ದ ವಿಚಾರ ಸಣ್ಣಂದಿರ್ತ ಆಗಿದ್ದು ನೆನಪಿರ್ತತಿ ಅಂತ ಮಾಡಿದ್ದೆ. ಏನು ನೆನಪಿದ್ದಂಗಿಲ್ಲ ಹೇಳ್ತೇನೆ ಇನ್ನೊಮ್ಮೆ. ಅಲ್ಲ, ಈ ಲಗ್ನ ಆಗೈತಿ ಅದು ಅಂದರೆ ಹುಡುಗರು ವಿದ್ಯಾಭ್ಯಾಸಕ್ಕೆ ತಲೆ ಕೊಡೋದಿಲ್ಲ ಅಂತೇಳಿ ಹೇಳಿಲ್ಲ ಅವ. ಈಗ ಒಮ್ಮಿಂದ ಅಮ್ಮಕ್ಕ ಹೇಳತ್ಲೆ ಏನಂತಾವ ನೀ ಬೇರೆ ಏನೋ ಇರೋದು ಮಾತಾಡಲ್ಲ. ಅಯ್ಯೋ ಅದಕ್ಕೆ ನನ್ನ ಮಗನ ನೋಡಿಲ್ಲ ನೀವು ಎಷ್ಟು ಸಂಪನ್ನ ಐತೆ ಅಂತೇಳಿ. ಹುಡುಗ ನಾ ಹೇಳಿದ ಮಾತು ಒಂದೊಮ್ಮೆ ಇರೋದಿಲ್ಲವ. ಆಮೇಲೆ ನನ್ನ ಗಂಡನ ಮಾತಿಗೆ ಅಷ್ಟೇ ಹೆದರ್ತಾನವ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಚಲೋ ದಿನ ಹೆಂಗಿದ್ರು, ಈಗ ದಿನ ಅದಾವು ಚಲೋ ದಿನಗಳು ನೋಡಿ ಒಂದಿನ ಮನೆ ತುಂಬಿಸ್ಕೊಂಡ್ಬಿಟ್ರಾತ. ಇನ್ನು ಸೆಕೆಂಡ್ ಇಯರ್ ಮುಗಿಯೋಕೆ ಎಷ್ಟು ದಿನ ಉಳಿತು? ಈಗ ಅರ್ಧ ವಾರ್ಷಿಕ ಪರೀಕ್ಷೆ ಏನೋ ನಡೆಯತ್ತಿರ್ಬೇಕು ಈಗ. ಇನ್ನೊಂದು 6 ತಿಂಗಳು ಉಳಿತಾನ. ಆದ್ರೆ ನಾವು ಈಗ ಹೇಳ್ಬಿಡೋಣ. ನಮ್ಮ ಮನೆ ನಾ ಹೇಳ್ತೀನಿ, ನಿಮ್ಮ ಮನೆ ನೀವು ಹೇಳ್ಬಿಡ್ರಿ. ಈಗಿರ್ತ ಹುಡುಗರ ಮನಸ್ಸು ಈಗ ಆತ ಅವಂಗಂತೂ ನೌಕರಿ ಕೆಲಸ ಸಿಕ್ಕೈತಿ. ಇನ್ನು ನಿನ್ನ ಮಗಳದೊಂದು 6 ತಿಂಗಳು ಪಾಸರಾಗಲಿ ಪೇಲರಾಗಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹುಡುಗಿಗೆ ಹೇಳಿ ತಯಾರು ಮಾಡಿ ಇಟ್ಬಿಡ್ರಿ. ಆದರೂ ಅನ್ನೇಣ ಮೊದಲ ಮದುವೆ ಮಾಡಿಟ್ಟು ಚಲೋ ಆತೇಣ ನಾವು. ಇಲ್ಲಾಂದ್ರೆ ಏನಪ್ಪ ನಮ್ಮಿಬ್ಬರು ಸಂಬಂಧ ಗಟ್ಟೆ ಉಳಿತಿತ್ತು ಇಲ್ಲ ಯಾರಿಗೆ ಗೊತ್ತಾಗೋದಿಲ್ಲ. ಮೊದಲ ಲಗ್ನ ಮಾಡಿದ್ದು ಭಾರಿ ಚಲೋ ಆತ. ಏನು ಮಾಡ್ಬೇಕು? ಅವ್ವ ಅಪ್ಪ ಸಾಯಕ್ಕಿಂತ ಮುಂಚೆ ಈ ಹುಡುಗರದೊಂದು ಲಗ್ನ ನೋಡ್ಬೇಕು ಅಂತ ಭಾರಿ ಆಸೆ ಪಟ್ರು. ಹಾಗಾಗಿ ಎಲ್ಲ ತಾಳಿ ಕಟ್ಸಿದ್ ನಾವು. ನಾವಾದ್ರೂ ಮುಂದಾದ್ರೂ ಅದೇ ವಿಚಾರ ಮಾಡ್ತಿದ್ವಿ. ಮತ್ತು ಅವ್ವ ಅಪ್ಪನ ವಿಚಾರನೂ ಅದೇ ಆಗಿತ್ತಲ್ಲ. ಅಂತೇಳಿ ತಾಳಿ ಕಟ್ಟಿಸ್ಬಿಟ್ವಿ. ಆಗಿ ಹೊತ್ತು ಈಗ ಮುಗ್ದೆ ಹೊತ್ತು ಅದಕ್ಕೆ ಮನೆ ತುಂಬಿಸ್ಕೊಂಡ್ಬಿಟ್ರೆ ಆಗೇ ಹೊತ್ತು. ನನಗೂ ನಮ್ಮ ತಂಗಿ ಮನೆಗೆ ನನ್ನ ಮಗಳು ಹೋಗ್ಕಳಂದ್ರೆ ಖುಷಿ ಅಲ್ಲ ನನಗೂ. ಎಲ್ಲೇ ಕಾಣದ ಮನಿ, ಕಾಣದ ಊರು, ಕಾಣದ ಹುಡುಗ, ಕಾಣದ ಅತ್ತಿ ಮಾವು ಕೊಡೋದ್ ಬದ್ಲಿ ನಮ್ಮ ತಂಗಿ ಮನೆಗೆ ಹೋಗಿ ರಾಣಿಗತೆ ಇರ್ತಾಳ ಅಲ್ಲಿ. ನೀವಿಬ್ರು ಮಾತಾಡ್ರಿ, ನಾ 2 ನಿಮಿಷ ಒಂಚೂರು ಮೆಸಿಕೆ ಅದು ಉಪ್ಪಚ್ಚಿ ಹಂಚಿನ ಹುರಿದು 1-2 ಹಪ್ಪಳ ಕರಿತೀನಿ ಊಟಕ್ಕೆ. ಬರ್ತೇನೆ. ಮತ್ತೆ ಅಣ್ಣ ಬಾ ಕುಂದ್ರ ಬಾ. ಮತ್ತೆ ಗಂಡನ ಮನೆಗೆ ಹೆಂಗದೀವ? ಆರಾಮದಿಯನ? ನೋಡ್ತೀಯಲ್ಲಣ್ಣ ಇಷ್ಟು ವರ್ಷನ ಆರಾಮದೇನಿ. ಈಗಿನ್ನೇನು ತೊಂದರೆ ಬರ್ತತಿ? ನಾನೊಂದು ಮಾತು ಹೇಳಿದ್ರೆ ಅಪ್ಪ ಆತು ಮಗ ಆತು ಇಬ್ಬರು ಮಾತು ಮಿಕ್ಕಲ್ಲ. ರಾಣಿಗತೆ ಇಟ್ಕೊಂಡಾರಪ್ಪ. ಅಷ್ಟು ಚಲೋ ಮನೆ ನೋಡೇ ಕೊಟ್ಟಿನಿ, ನಮ್ಮನ್ನು ಕೊಟ್ಟಿರಿ. ಆರಾಮದೇನಪ್ಪ, ಏನು ಯಾವುದು ಚಿಂತಿಲ್ಲ ಏನಿಲ್ಲ. ಮಗ ಒಂದು ಈಗ ನೌಕರಿಗೆ ಹತ್ತಾನ, ಇನ್ನು ಮುಂದೆ ದುಡಿಯಾವ. ಹಂಗಾಗೆ ಬಂದೆ ನಾನು ಈ ವಿಚಾರ ಮಾತಾಡೋಣ ಅಂತೇಳಿ. ಆಗ್ಲಲ್ಲವ ನೀ ಬಂದಿದ್ದು ಚಲೋ ಆತ. ನಾನು ಹಂಗಾರೆ ಕೇಳ್ಬೇಕಂತ ಮಾಡಿದ್ದೆ, ಆಗಿದ್ದಿಲ್ಲ ನನಗೂ. ಈ ಸಾಲ ಅದು ಇದು ಅಂತೇಳಿ ಗುದ್ದೆ ಆಟ. ಏನು ಮಾಡ್ತಿ ಹೇಳು? ಖರ್ಚಿಗೆ ರೊಕ್ಕ ಬೇಕೇನ ಅಣ್ಣ? 1-2 ಸಾವಿರ ತಂದೇನಿ, ನೀ ಬೇಕಂದೆ ಅಂದ್ರೆ ಕೊಡ್ತೇನೆ. ಎಲ್ಲಾರ ಮನಿಯೊಳಗೂ ಅಣ್ಣನ ಮನೆಗೆ ಬಂದ್ರೆ ತಂಗಿಸ್ಕೊಂಡು ಹೋಗ್ತಾಳ. ನಮ್ಗೆ ಯಾವಾಗಿದ್ರು ನೀ ಬಂದಾಗ ಕೊಡೋದವ. ನಾನು ಪಾಪ ನಿನಗೆ ಏನೂ ಕೊಟ್ಟಿಲ್ ಬಿಡವ, ಸುಳ್ಳು ಯಾಕೆ ಹೇಳ್ಬೇಕು? ನೋಡಿ ಈಗ 2,000 ರೂಪಾಯಿ ಬೇಕನ್ನ ಅಂತ ಕೇಳ್ತಿ, ಯಾವ ಬೈಲೆ ಕೊಡು ಅಂತನ್ಲಿವ. ನನಗೆ ನಾಚಿಗೆ ಬರ್ಬೇಕು ಬಿಡು. ಆದರೂ ನಮ್ಮ ತೀರವಲ್ಲ ನೋಡು. 1,000 ಕೊಡು, 2,000 ಬೇಡ, 1,000 ಕೊಡವ ಸಾಕು. ಏನು ನನ್ನ ಯಾವ ಜಲಮ್ದ ನನ್ನ ತಾಯಿಯಾಗಿದ್ದೆ ಏನವ ನೀನು? ಬಿಡೋಣ, ಏನೋ ಒಂದು ಅನುಕೂಲ ಐತಿ, ದೇವ್ರು ಕೊಡಂಗಿಟ್ಟನ ಅಂತ ಕೊಡೋದಪ್ಪ. ಆತಾಳವ. ಹಿಂಗ ಇಡ್ಲವ ದೇವ್ರು ನಿನ್ನ? ಹಿಂಗ ಇಡ್ಲಿ. ಅವ್ವ ನಿಂಗ ಅಸಹ್ಯ ಅನ್ಸಂಗಿಲ್ಲನ? ಯಾಕ ಮಗಳ, ನನ್ಗೆ ಯಾಕೆ ಅಸಹ್ಯ ಅನಿಸ್ಬೇಕು?
ನಾ ಈಗ ಇಸಿ ಮಾಡಿದ್ನಲ್ಲ ಅದು ಕರ್ಕೊಂಡೋಗೋದು ಕುಂದರ್ಸೋದು ನೀರು ಹಾಕೋದು ಎಲ್ಲ ಒಂಥರ ಅನ್ಸಂಗಿಲ್ಲನ. ಎಷ್ಟಾದ್ರೂ ಮಗ ಅಲ್ವಾ, ಅಸಹ್ಯ ಪಟ್ಕೊಂಡ್ರೆ ಆಕತ್ತೇನ? ನಿಂದು ತೊಳೆದಿನ ನಾನು ಗೊತ್ತನ. ದೊಡ್ಡೋರಾದ್ಮೇಲೆ ಯಾರು ಮಾಡ್ತಾರೆ? ಸಣ್ಣರಿದ್ದಾಗ ಅಟ್ಟೆ ಮಾಡೋದು. ಛೀ, ಈಗ ಎಲ್ಲರೂ ಮಾಡಿಸ್ಕೊಂತಾರನೆ. ವ್ಯಾಕ್ಚೀ, ನಂಗಂತರೂ ವಾಂತಿನೇ ಬಂದಂಗೆ ಆಕತಿ. ಛೀ, ನಂಗೆ ಅಣ್ಣ ಅಂತೇಳಿ ಹೋಗಾಕ ಮನ್ಸಾಗಲ್ಲ. ಏಯ್, ಹಾಗೆಲ್ಲ ಅನ್ಬಾರ್ದು. ನಿನಗೆ ಯಾರು ಕಲ್ಸಿದ್ರ ಇದನ್ನ ಚಾಳಿನ? ಹಾಗೆಲ್ಲ ಮಾತಾಡಬಾರ್ದವ, ಹಾಗೆಲ್ಲ ಮಾತಾಡಬಾರ್ದು. ಅಣ್ಣಗೆ ಎಷ್ಟು ಬೇಜಾರಾಕಿದ್ ವಿಚಾರ ಮಾಡಿ ನೀನು ಈ ಮಾತು ಹಿಂಗೆ ಅನ್ನೋದ್ರಿಂದ. ಮಾತಾಡಬಾರ್ದವ ಹಾಗೆಲ್ಲ. ಅಣ್ಣ ಎಷ್ಟಾದರೂ ನಮ್ಮ ಸಲುವಾಗಿ ಎಷ್ಟು ಇದು ಮಾಡ್ತಾನೆ ಗೊತ್ತನ. ನನ್ನ ಮ್ಯಾಗ ಎಷ್ಟು ಜೀವದನ, ನಿನ್ನ ಮ್ಯಾಗ ಜೀವದನ, ಆ ಅಪ್ಪನ ಮ್ಯಾಗ ಜೀವದನ. ಹಿಂಗೆಲ್ಲ ಮಾತಾಡಬಾರ್ದವ. ಪಾಪ ಅವ್ನ ಕೈಕಾಲು ನೆಟ್ಟಗಿಲ್ಲಲ್ಲ, ಅವನದು ಕೈಕಾಲೆಲ್ಲ ಕರೆಕ್ಟಾಗಿದ್ದಿತ್ತಂದ್ರೆ ಅವ ಯಾಕಲ್ಲೇ ಹಂಗೆ ಮಾಡ್ತಿದ್ದ? ಹೌದಿಲ್ಲ? ಅವನ ಎದ್ದ ಹೋಗಿ ನಿನ್ನಂಗೆ ಓಡಾಡ್ಕೊತ ಆಡ್ಕೊತ ಇರ್ತಿದ್ದ. ಯಾರು ಅಂಗವಿಕಲರು ಬೇಕು ಅಂತೇಳಿ ಯಾರು ಮಾಡ್ಕೊಳ್ಳೋದಲ್ವ. ಎಲ್ಲರೂ ದೇವ್ರಂತೇಳಿ ಕೇಳ್ಕೊಂಡು ನಾ ಹಿಂಗೆ ಹುಟ್ಬೇಕು ಹಿಂಗೆ ಮಾಡ್ಬೇಕಂತಿದ್ರೆ ಎಲ್ಲರೂ ಸುರ್ಸುಂದ್ರ ಹಂಗೆ ಆಗಿರ್ತಿದ್ರು ಗೊತ್ತನ. ದೇವ್ರು ಕೊಟ್ಟಿದ್ದು ಏನು ಮಾಡೋಕ್ಕಾಕತಿ ಅಂತಾರನ, ದೇವ್ರ ಮಕ್ಕಳು ಅಂತಾರೆ. ಹಂಗೆಲ್ಲ ಇನ್ನೊಂದ್ಸಲ ವಿಚಾರ ಮಾಡಬಾರ್ದು. ಏನು ನಮ್ಮ ಶಾಣೆ ಇಂಥ ಭೇದ ಭಾವ ಬೆಳೆಸ್ಕೋಬಾರ್ದವ ಮನಸ್ಸಿನಾಗ. ಏನು ಆತು. ಅವ ಅಣ್ಣ ಸಾಲಿಗೆ ಹೋಗೋದೇ ಇಲ್ಲ, ಅವಂದ ಮಜಾ ಬಿಡು. ಮನೆಯಾಗಿರ್ತಾನೆ. ನಂಗೆ ನೋಡ್ದಿ, ನಾನು ಶಾಲಿಗೆ ಹೋಗಂತ ಬೈತೀನಿ. ಅಣ್ಣಗಾದ್ರೆ ಆರಾಮ್ ಮನೆಯಾಗಿರ್ತಾನೆ. ಅವ್ಗೆ ಹೋಗಂತ ಹೇಳಿದ್ರು ಪಾಪ ಅವ್ಗೆ ಹೋಗಕ್ಕೆ ಆಗಂಗಿಲ್ಲಲ್ಲ. ಟೀಚರು ಅದು ಮನ್ಯಾಗ ಬರೀದು ಇದು ಏನದ ಮನೆ ಕೆಲಸ ಬರೆಯಾಕ ಕೊಡೋದಿಲ್ಲ, ಏನಿಲ್ಲ. ಆರಾಮ್ ಮಜಾ ಮಾಡಿದ್ದೆ ಮನೆಯಾಗದಿಲ್ಲ. ಹಂಗೂ ಹೋಗ್ಬೇಕಂತ ಆಸೆ. ನೀ ಹೋಗೋತ್ನೇ ಪಾಪ ಎಷ್ಟು ಆಸೆ ಪಟ್ಟು ನೋಡ್ತತಿ ಗೊತ್ತನ. ಆದ್ರೆ ಏನು ಮಾಡ್ಬೇಕು, ಆಗಲ್ಲಲ್ಲ. ಹಾಗಾಗಿ ಸುಮ್ಮನೆ ಇರ್ತತಿ. ಹೌದನ? ಹೌದು ಮತ್ತೆ. ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ನೀನು ಮತ್ತೆ ಪಾಪು ಬೈತಂತ ನೀನು ಹೊಟ್ಟಾಗ. ಹೌದು, ಏನಾತೀಗ? ನೀವು ಆಮೇಲೆ ಅದು ಬಂದಿಂದ ಅದಕ್ಕೆ ಜೀವ ಮಾಡ್ತೀನಿ, ನಂಗೆ ಜೀವ ಮಾಡಲ್ಲ. ನೀವು ಹುಚ್ಚುಡುಗಿ ಅಲ್ಲ, 3 ಮಕ್ಕಳು ಒಂದವ, ಅದಕ್ಕೆ ಜೀವ ಮಾಡಿ ನಿಂಗೆ ಜೀವ ಮಾಡಲ್ಲ ಅಂತ ಯಾರ ಅಂತಾರನ? ಅಯ್ಯೋ ದೇವ್ರೇ, ಹಾಗೆಲ್ಲ ಮಾತಾಡಬಾರ್ದವ. ಅಲ್ಲ, ನೀನು ನನ್ನ ಮಗಳೇ, ಅದು ನನ್ನ ಮಗಳೇ, ನಾ ಮಗನ ಅದು ನಂದೇ. ನಾ ಜೀವ ಮಾಡ್ಲಾರ್ದಂಗಿರ್ತೇನೆ ನಾನು. ಹೆಂಗೆ ಅದು ಮಾತಾಡೋದು ಎಂತಾನ ಅಂತೆ ನಾನು. ಈಗ ಅಣ್ಣಗೆ ಜೀವ ಮಾಡ್ತೆ, ನಂಗೆ ಜೀವ ಮಾಡ್ತೀಯನ? ಏ ಮತ್ತೆ ಹೇಳಿ ಸಮಾಧಾನ ಹೇಳಿ ಸಾಕಾಗೋತಗ. ಅಣ್ಣಗೇನು ಜೀವ ಮಾಡಕತ್ತೆ ನಾನು ಹೊಸ್ತಾಗಿ? ಇನ್ನು ನಿನಗೆ ಮಾಡಷ್ಟು ಏನು ಮಾಡ್ತೇನೆ? ಪಾಪ ಹುಡುಗ ಮಕ್ಕೊಂಡಿರ್ತೈತೆ ನನ್ನ ಮಗ. ಪಾಪ ಏನು ಎದ್ದು ಅಡ್ಡಾಡ್ತೈತೆ ಅನ್ನಂಗಿಲ್ಲ, ಏನಿಲ್ಲ ಅತ್ತಾಗ. ಸುಮ್ಮನೆ ಮಾತಾಡಕ್ಕೆ ಹೋಗ್ಬಾರ್ದಂಗೆಲ್ಲ. ಏನು ಕಡಿಮೆ ಆಗೈತೆ ನಿನಗೆ? ಅವನಿನ ಜಳಕ ಮಾಡಿಸಿ ನೀನೇ ಹಂಗೆ ಚಂದ ಅವಂಗೆ ತಯಾರು ಮಾಡ್ತಿ. ನಂಗೆ ಮಾಡ್ತೀನ ಎಲ್ಲದಕ್ಕೆ, ನಂಗೆ ಮಾತ್ರ ಬರೀ ಒದರ್ತಿ. ಅವ್ನ ಕೈಕಾಲು ಇಲ್ಲ, ಅದಕ್ಕೆ ಮಾಡ್ತೇನೆ. ನಿನಗೇನಾಗೈತಿ? ನಿನಗೆಲ್ಲ ನೆಟ್ಗೆ ಕೊಟ್ಟಾನಲ್ಲ ದೇವ್ರು. ಮತ್ತೆ ಯಾಕೆ ತನ್ನ ಕುಂದ್ರು ಮನುಷ್ಯ? ಏನು ನಿಂದು ಮಾಡಿ ಅವಂದು ಮಾಡಕ್ಕೆ ನನ್ನೇನು ರೋಬೋಟ್ ಅಂತ ಮಾಡಿ ಏನು? ಮನುಷ್ಯ ಅಂತಿಕೊಂಡು ಏನಂತಿಕೊಂಡಿ ನನ್ನ? ನೋಡ, ನಾ ಹೇಳಷ್ಟು ಹೇಳ್ತಾನೆ. ನಂಗೆ ಕಿರಿಕಿರಿ ಮಾಡ್ಕೊಂಡು ನಿಂದ್ರಬೇಡ ಇಲ್ಲಿ. ಹೋಗಿ ಏನಾದ್ರು ಕೆಲಸ ಇದ್ರೆ ಮಾಡ್ಕೋ. ತೆಗಿಗಡ್ಸಕತ್ತಾಗ. ನಿನ್ನೆ ಕೊಟ್ಟಿದ್ದು ಮಾಸ್ತರ್ ಮನ್ಯಾಗ ಬರ್ಕೊಂಬ ಅಂತ ಬರ್ದಿಯೇನು? ಬರ್ದೇನಿ. ಹೋಗಲಿ, ಹಿತ್ತಲಾಗ 2 ಕಟ್ಟಿಗೆ ತರ ಹೋಗಿಲ್ಲ, ಒಲಿ ಹಚ್ಚಕ್ಬೇಕು. ಇವ ಎಲ್ಲ ಜಾಡ್ಸಿ ನೀವ. ಏನು ಕಸ ಹಾರ್ಕೊಂಬಂದು ಓಟ ಅಂಗಳಕ್ಕ ಬೀಳ್ತತಿ. ಗಿರ್ಜಕ್ಕ, ಯಾಕಕ್ಕ ನೋಡಿನೂ ಮಾತಾಡ್ಸ್ಲಾರ್ದಂಗೆ ಹಂಗೆ ಹೊಂಟಿ? ಅಕ್ಕ ನಿನಗೂ ಸಿಟ್ಟು ಬಂತಾನೆ ಹೆಂಗೆ? ಹಂಗೇನಿಲ್ಲ ಬಿಡ, ನನಗೇನು ನಿನ್ನ ಮಾತಾಡ್ಸ್ಬಾರ್ದಂತಲ್ಲ. 2 ಸಲ ಬೆಳಗ್ಗಿನೂ ನೋಡಿದೆ ನಿನ್ನ ಮಾತಾಡ್ಸ್ಬೇಕಂತೇಳಿ. ನಿನ್ನ ಗಂಡ ಒಂದು ಇಲ್ಲೇ ಅಡ್ಡಾಡಕತ್ತಿದ್ದಲ್ಲ, ಸುಮ್ಮನೆ ಮತ್ತೆ ನಾನು ನಿನ್ನ ಮಾತಾಡ್ಸೋದು, ನೀ ನನ್ನ ಮಾತಾಡ್ಸೋದು, ನಿನ್ನ ಗಂಡ ಬಂದು ಬೇಯೋದು ಹೊಡಿದು ಮಾಡ್ತಾನೆ. ಅದಕ್ಕೆ ಯಾಕೆ ಸುಮ್ಮನೆ ನನ್ನಿಂತ್ರ ನಿನಗೆ ತ್ರಾಸು ಅಂತೇಳಿ ಮಾತಾಡ್ಸ್ಲಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಏನು ನಿನ್ನಾಗೆ ನನಗೆ ಈರ್ಷೆನ? ನೀನು ನನ್ನ ತಂಗಿ ಇದ್ದಂಗ, ನಿನ್ನ ಜೋಡಿ ನಾ ಯಾಕೆ ಮಾತು ಬಿಡಲಿ? ಹೌದನ? ನಾನು ನಿನ್ನೆಯಿಂದನೂ ನೀ 2 ಸಲ ನೋಡಿ ಸುಮ್ಮನೆ ಒಳಗೆ ಹೋದೆಲ್ಲ, ನಿನಗೂ ಏನಾರು ನನ್ನ ಮ್ಯಾಗ ಸಿಟ್ಟು ಬಂದತನ ಅಂತ ಮಾಡಿದ್ದೆ. ನಿಂಗೇನು ಬೇಜಾರಿಲ್ಲ ಲೆಕ್ಕ ಅಲ್ಲವಾ? ಬೇಜಾರು ಎದಕ್ಕಾಗಲಿ? ನಾ ಹೇಳಲಿಲ್ಲ ನೀ ನನ್ನ ತಂಗಿದ್ದಂಗೆ ಅಂತೇಳಿ. ನಂಗೆ ಯಾ ಬ್ಯಾಸರ ಏನೂ ಇಲ್ಲ. ನೀ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಿನ್ನ ಗಂಡಿದ್ದಾಗ ನಾ ಮಾತಾಡ್ಸಲ್ಲ, ನಿನ್ನ ಗಂಡಿದ್ದಾಗ ಇಲ್ದಾಗ ನಾ ಮಾತಾಡ್ಸ್ತೀನಿ. ಏನು? ಹ್ಞೂ ಅಕ್ಕವ. ಅಂದಂಗೆ ನಿನ್ನೆ ನಿಮ್ಮ ಮನೆಗೆ ನಿಮ್ಮ ಅಣ್ಣ ಬಂದಿದ್ರೇ? ಬಂದಿದ್ದ. ಸ್ವಲ್ಪ ರೊಕ್ಕ ಬೇಕಾಗೈತಿ ಅಂತ ಬಂದಿದ್ದ. ಇಲ್ಲ ಅಂತ ಹೇಳಿದೆ. ನಮ್ಮ ಕಡೆ ಎಲ್ಲಿಂದ ಬರ್ಬೇಕು ಈಗ? ನಾವ ಒದ್ದಾಡಕತ್ತಿಲ್ಲ ರೊಕ್ಕದ ಸಂಬಂಧ. ಹೌದನ? ಎಲ್ಲಿ ಹೋದ್ಲಿಕ್ಕಿ? ಪ್ರಭಾವತಿ, ನಂಗೆ ಖುಷಿನ ತತ್ತನೇ ಇದ್ರಲ್ಲಕ್ಕ, ಏನಾತು? ನಾಳೆ ಹೋಗ್ಬೇಕು. ನಾಳೆ ನಾನು ನನ್ನ ಗಂಡ ಇಬ್ಬರು ಹೊಂಟೇವಿ. ನಿನ್ನೆ ಹೋಗೋದಿತ್ತು, ಗೌಡ್ರದ್ದು ಏನೋ ಕೆಲಸ ಬಂತಂತ ಆಗಲಿಲ್ಲ. ನಾಳೆ ನಾನು ನನ್ನ ಗಂಡ ಇಬ್ಬರು ಹೊಂಟೇವಿ. ಹೌದಾ? ತಂದೆ ಬಿಡ್ತೀರಿ?
ಅಂದ್ರೆ ಒಂದು 8 ತಿಂಗಳದನ 10 ತಿಂಗಳದ ಕೂಸು ಐತಂತ ಅದಕ್ಕೇನು ತಿಳ್ತೈತಿ. ನನಗೂ ತೀರಾ ಅಪ್ಪುಟ ಹಾಲು ಕುಡಿ ಹಸುಗೂಸಾದ್ರೆ ಭಾಳ ತ್ರಾಸಾಕಿತ್ತು. ಚಲೋ ಆಯ್ತು 8 ತಿಂಗಳು ತಾಯಿ ಹಾಲು ಕುಡಿದಿರ್ತೈತಿ, ಅದಾದ್ರೆ ಅಷ್ಟು ತ್ರಾಸ ಆಗಂಗಿಲ್ಲ. ಅದ್ರ ಸಂಬಂಧ ಹ್ಞೂ ಅಂತ ಅಂದ್ಬಿಟ್ಟೆ ನಾನು. ಅದಕ್ಕೆ ನಾಳೆ ಹೊಂಟೇವಿ ನಾನು ಇವರು. ಪ್ರಭಾವತಿ, ಓ ಬಂತವ ಕಿರಾತಕ. ಅಯ್ಯೋ ಅಕ್ಕ ಬಂದನವ ನಿನ್ ಗಂಡ. ಆಯ್ತು ನಾ ಬರ್ತೀನಿ. ಇಲ್ಲೇನ್ ಮಾಡತ್ತಿಲ್ಲ ನಿಂತ? ಅಯ್ಯ ದೇವ್ರ ಹೇ ಮಾಡಿ ನಿಂತ ಒಲಿ ಹಚ್ಚಾತಿದ್ ಕಣ್ ಕಾಣಂಗಲ್ಲ, ಅಡ್ಗೆ ಮಾಡ್ಕೊಳಕತ್ತೀನಿ. ಹಾ ಅಷ್ಟೇ. ಅಷ್ಟನಾ? ಯಾರ ಜೋಡಿ ಮಾತಾಡತ್ತಿದ್ದೇನ? ನಿಮ್ ಕಣ್ಣಿಗಂತೂ ಬರೀ ಅದೇ ಯಾರ್ದಾರ ಜೋಡಿ ಮಾತಾಡಕತ್ತಿದ್ದೇನೋ ಕುಂತಿದ್ದೇನೋ ನಿಂತಿದ್ದೇನೋ ಅಂತೇಳಿ. ಏನ್ ನನಗೇನು ಹೆದರಿಕೆ ನಿಮ್ದು? ಮಾತಾಡತ್ತಿದ್ರೆ ಮಾತಾಡತ್ತೇನೆ ಅಂತ ಹೇಳ್ತಿದ್ದೆ. ತಗ ಏನ್ ಮಾತಾಡಕತ್ತಿಲ್ಲ ಕತಿ ಆಡಕತ್ತಿಲ್ಲ ಸರ್ಕೊರತ್ತಾಗ. ಅಪ್ಪ ಅವ್ವ ಅಲ್ಲೇ ದಡವನ್ ಕೊಟ್ಟು ಮಾತಾಡಕತ್ತಿತ್ತೆ. ಯೋಡ್ ನೋಡಿ ನಿನ್ನ ಬಿಡ, ಆಕಿ ಮ್ಯಾಗ ಆಕಿ ಹೀರ್ಕೊಂಡು ಹೊಂಟಿ ಅಲ್ಲ. ನಿನ್ ಗಂಡ ಹೇಳಿದ್ದು ನಿನ್ ಕಿವ್ಯಾಗ ಹೋಗಿಲ್ಲಲ್ಲ ನಿನಗ. ಆಕಿ ಜೋಡಿ ಅತ್ತಿಗೆಮ್ಮನ ಜೋಡಿ ಮಾತಾಡಬೇಡ ಅಂತ ಅಷ್ಟು ಹೇಳೇನಿ, ಹೇಳಕ್ಕಾಗ್ಲಿ ಮಾತಾಡಿಯಲ್ಲ ನೀನು. ಅಬ್ಬಾ 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 ಅಬ್ಬಾ, ಅಂತ ಮಾತು ಏನು ಇಟ್ಟಿದ್ದೀನಿ ಹಂಗಾರ? ರೀ ನಾ ಮಾತಾಡತ್ತಿದ್ದಿಲ್ಲ, ಇದೊಂದು ಬುದ್ಧಿಗೇಡಿ ಹುಡುಗಿ ಹೇಳ್ತಂತ ನೀವು ಕೇಳಿರಿ. ಸರಿಯಾಗಿ ಬೇದ್ ನೋಡ. ಬೈದೆ? ಹಾ ಕಸ್ಬರ್ಗಿ ಸಿಗಾತಿದ್ದಿಲ್ಲ ನಂಗೆ ಕಸ ಹೊಡ್ಯಾಕ. ನಮ್ಮ ಮನೆಯಾಗ ಇಲ್ಲಲ್ಲ, ಮತ್ತೀಗ ಅವ್ರ ತಗೊಂಬಂದಿದ್ದು ಮತ್ತೆ ಅಲ್ಲೇ ಹೊಡ್ಯಾಕ ಅವ್ರು ಇಟ್ಕೊಂಡಾರ. ಅದಕ್ಕೆ ಕಸ್ಬರ್ಗಿನೇ ಇಲ್ಲ ಅಂತ ನಾ ವಿಚಾರ ಮಾಡತ್ತಿದ್ದೆ. ಅದಕ್ಕೆ ತಗೋ ಇಲ್ಲಿ ಕಸ್ಬರ್ಗಿ ಐತಿ ತಗೊಂಡು ಹೊಡಿ, ಅದಕ್ಕೇನಂತ ಏನಾಗೋದಿಲ್ಲ ಅಂತ್ರಿಕಿಲ್ಲ ಸವೆಲ್ಲ ತಗೋ ಕಸ್ಬರ್ಗಿ ಅಂತ ಕೊಡಕ್ಕೆ ಬಂದ್ರು. ನಾ ಯಾಕೆ ಇಸ್ಕೊಲಿ? ಹೌದಿಲ್ಲ, ಮಾತಾಡಲ್ಲ ಅಂದ್ಮೇಲೆ ಮುಗಿದೋತು. ಯಾವುದು ಇಸ್ಕೋಬಾರ್ದು ಕೊಡಬಾರ್ದು. ಅದಕ್ಕೆ ನನಗೇನು ಬೇಕಾಗಿಲ್ಲ ನಿಮ್ಮ ಕಸ್ಬರ್ಗಿ, ನೀವೇ ಇಟ್ಕೊರಿ. ನಾನು ಗಂಡು ಒಂದು ಮಾತು ಹೇಳಿದ್ರೆ ಈಗ ಹೋಗಿ ತೊಗೊಂಬರ್ತಾರ ಅಂದೆ ನಾನು. ಹೌದಿಲ್ಲ? ಹೌದು. ಸರಿತ್ನಂಗೆ ಹೇಳಿ ಬಿಡು. ಅಲ್ಲ, ರೊಕ್ಕ ಚಿಲ್ಲರ್ ಇದ್ರೆ ಕೊಡು, ತರ್ತೇನೆ ನನ್ನ ಕಸ್ಬರ್ಗಿ. ರೀ ನಾನು ಚಿಲ್ಲರ್ ಕೊಟ್ಟು ನೀವು ತರೋದಾದ್ರೆ ನಿಮ್ಮ ಕಡೆ ಯಾಕ್ರಿ ಕೊಡ್ಲಿ? ನಾನು ಹೋದ್ರೆ ಇಲ್ಲಿ ಅಂಗಡಿ ಸಿಗೋದಿಲ್ಲ ಕಸ್ಬರ್ಗಿ, ನೀವು ತಗೊಂಬರ್ರಿ. ನನ್ನ ಕಡೆ ಅಷ್ಟು ರೊಕ್ಕಿಲ್ಲ ಈಗ, ಸದ್ಯ ರೊಕ್ಕಿಲ್ಲ. ತಡ್ಲೆ ಒಂದಿಟ್ಟು ಬದ್ನಿಕಾಯಿ ಹರಿಯಾವದವ, ಹರಿದು ಹಾಕಿ ಬಂದೆ ಅಂದ್ರೆ ರೊಕ್ಕ ಕೈಯಾಗ ಮತ್ತೆ ಏನು ಆವಾಗ ತಂದು ಕೊಡ್ತೀನಿ. ಅಲ್ಲಿ ಮಟ ಅಂಗಳ ಬಾಗ್ಲ ಕಸ ಹೊಡಿಯಕ್ಕ ಏನು ಮಾಡಲಿ? ಸದ್ಯಕ್ಕೀಗ ಅಲ್ಲಿದ ತೊಗೊಂಡು ಹೊಡಿತೀಯ ನೋಡು. ಓ ನಿಮ್ಮ ನೀವಂತರು ಏನು ಮಾತಾಡೋದು ನೋಡ್ಬೇಕು. ಅಯ್ಯೋ 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 ಅಯ್ಯೋ, ಸ್ವಾಭಿಮಾನ ಅಂದ್ರೆ ನೀವಂದ್ರೆ ಸ್ವಾಭಿಮಾನ ಬಿಟ್ರಿಲ್ಲ ಯಾರು ಅನ್ನಂಗೆ ಮಾತಾಡ್ತೀರಿ. ನೋಡಿದ್ರೆ ಮತ್ತೆ ಇಂಥದ್ದು ಹೇಳ್ತೀರಿ. ನಂಗೆ ಹೋಗಿ ತರಕ್ಕಾಗಲ್ಲ. ಹಂಗಾರೆ ನಾ ಮಾತಾಡ್ಸಕ್ಕೆ ನೋಡಿ ಮತ್ತೆ ಚಂದಾಗಿ ನಾಲ್ಕು ಬೇಕಾಗಿಲ್ಲ ಅವ್ರ ಸಂಪರ್ಕ ಬೇಡ ನಮ್ಗೆ. ಮಾತಾಡ್ಸಕ್ಕೆ ಹೋಗ್ಬೇಡ, ಏನಾರ ಮಾಡ್ಕೊಳು, ಸುಮ್ಮನೆ ನೀ ತಿರುಗಿಸ್ಕೊಬಿಡು. ಕಸ್ಬರ್ಗೋಲ್ಲ ನಾ ತಂದು ಕೊಡ್ತೀನಿ. ಈ ಒಣ ದಿಮಾಕಕ್ಕೇನು ಕಡಿಮೆ ಇಲ್ಲ.